ಆಗಲೇಬೇಕು. ಗುತ್ತಿಗೆದಾರರಿಗೆ ಹೇಳು ಧಿಕ್ಕಾರ. ಗುತ್ತಿಗೆದಾರರಿಗೆ ಹೇಳು ಧಿಕ್ಕಾರ. ಜಿಲ್ಲಾಧಿಕಾರಿಗಳು ಬರಲೇಬೇಕು. ಜಿಲ್ಲಾಧಿಕಾರಿಗಳು ಬರಲೇಬೇಕು. ನಿರ್ಲಕ್ಷ್ಯ ಮಾಡಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಬೇಕು. ಹೋರಾಟ ಹೋರಾಟ ಜನರನ್ನ ನಿರ್ಲಕ್ಷ್ಯ ಮಾಡಿದ ಜನಪ್ರತಿನಿಧಿಗಳಿಗೆ ಹೇಳು ಧಿಕ್ಕಾರ. ಆ ಕೆಲಸಕ್ಕೆ ನಾವು ಒಪ್ಪುವಂಥದ್ದಲ್ಲ. ಇವತ್ತು ಕೋಲಾರ ತಾಲೂಕಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ ಇದಾವೆ. ವೇಮಗಲ್ ಇಂಡಸ್ಟ್ರಿ ಇದೆ, ನರಸಾಪುರ ಇಂಡಸ್ಟ್ರಿ ಇದೆ. CSR ಫಂಡ್ ಅಂತ ಹೇಳ್ಬಿಟ್ಟು ಕೋಟಿಗಟ್ಟಲೆ ರೂಪಾಯಿಗಳನ್ನ ಅವ್ರು ಕೊಡುವಂಥ ಮನಸ್ಸಿರ್ತಕ್ಕಂಥ ಕಾನೂನಲ್ಲಿ ಅವಕಾಶ ಇದೆ. CSR ಫಂಡ್ ಅಂತ ಹೇಳ್ಬಿಟ್ಟಿದೆ. ಆ ಹಣದಲ್ಲಿ ಒಂದು ತಿಂಗಳೊಳಗಡೆ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ರಸ್ತೆಯನ್ನು ನಾವು ಪರ್ಮನೆಂಟ್ ಆಗಿ ಮುಚ್ಚೋ ಕೆಲಸ ಮುಚ್ತೀರಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೊಂದಿಸಿ ಮತ್ತೆ ಈ ರಸ್ತೆ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟಗಳಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮುಂದೆ ನಡೆಯೋದಕ್ಕೆ ನಾವು ಬಿಡೋದಿಲ್ಲ. ಈ ಘಟನೆಗೆ ಏನು ನಾವು ಇವತ್ತು ಡಿಮ್ಯಾಂಡ್ಸ್ ಇಡ್ತೀವಿ ಅದನ್ನು ನೆರವೇರೋವರೆಗೂ ಇಲ್ಲಿಂದ ಹಿಡಿದು ರಾಜಧಾನಿವರೆಗೂ ಹೋರಾಟ ಮಾಡೋದಕ್ಕೆ ಸಿದ್ಧರಿದ್ದೇವೆ. ರೈತರನ್ನ ಕಳ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಅದರಿಂದ ಏನು ಇವತ್ತು ಈ ಹಿಂದೆ ಆಗಿರ್ತಕ್ಕಂಥ ಕಾಮಗಾರಿನಲ್ಲಿ ಎಸ್ಟಿಮೇಟ್ ಅಲ್ಲಿ ಏನು ಲೋಪದೋಷಗಳಿದ್ದಾವೆ ಅದನ್ನ ಕಾಂಟ್ರಾಕ್ಟರ್ ಅಂತ ಇದ್ರು. ಕಾಂಟ್ರಾಕ್ಟರ್ ಅಲ್ಲ, ಇಂಜಿನಿಯರ್ನ ಮೇಲೆ ಕ್ರಮ ಕೈಗೊಳ್ಳಬೇಕು. ಏನು ಅವ್ರ ಡ್ಯೂಟೀಸ್ ಏನು ಹೋರಾಟದ ಮುಖಾಂತರ ಆಗದೆ ಇದ್ರು ಕಾನೂನು ರೀತಿ ಆದ್ರೂ ನಾವು ಹೋರಾಟ ಮಾಡೋಕೆ ಶಕ್ತಿ ಇದೆ. ಈ ಘಟನೆ ಮರುಕಳಿಸಬಾರ್ದು. ಅದನ್ನ ಕೊಡಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಒಂದು ತಿಂಗಳ ಒಳಗಡೆ ತಡೆಗೋಡೆ ನಿರ್ಮಾಣ ಮಾಡುವಂಥ ಕೆಲಸ ನೀವು ಮಾಡಿದ್ರೆ ನಮ್ದೇನು ಸಮಸ್ಯೆ ಇಲ್ಲ. ಮಾಡಲಿಲ್ಲ ಅಂತಂದ್ರೆ ಖಂಡಿತವಾಗಿ ನಾವು ಹೇಳ್ತೇವೆ, ನಾವು ಹೋರಾಟ ಮಾಡ್ತೇವೆ. ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ಮುಂದೆ ಅಂತೂ ಕೂಡ ಇದು ಹೋರಾಟ ಬೇರೆ ರೂಪ ತಗೊಳ್ತದೆ. ಈಗ ನಿಮ್ಮಗಳಿಗೆಲ್ಲ ಗೊತ್ತಿದೆ, ನಾವು ಯಾವುದೇ ವಿಚಾರನ ಎತ್ಕೊಂಡ್ರೆ ಆ ಸಮಸ್ಯೆ ಬಗೆಹರಿಯೋ ತನಕ ಆ ಹೋರಾಟ ನಿಲ್ಲಿಸುವ ಪ್ರಶ್ನೆ ಇಲ್ಲ. ಒಂದು ತಿಂಗಳ ಕಾಲ ಅವಕಾಶ ಕೊಡ್ತೀವಿ, ಯಾಕಂದ್ರೆ ಅದು ಸಮಯ ಬೇಕಾಗ್ತದೆ. ಒಂದೇ ದಿನದಲ್ಲಿ ಏನೋ ಮಾಡ್ಬಿಡಕ್ಕಾಗಲ್ಲ. ಅಷ್ಟೊಳಗಡೆ ಮಾಡಲಿಲ್ಲ ಅಂದರೆ ನಾವು ಮುಂದೆ ಭಾಳ ದೊಡ್ಡ ಹೋರಾಟಕ್ಕೆ ಹೋಗ್ಬೇಕಾಗ್ತದೆ ಅನ್ನೋಂಥದ್ರನ್ನ ನಿಮ್ಮ ಮುಖಾಂತರ ಹೇಳ್ತಾ ದಯವಿಟ್ಟು ಶ್ರೀನಿವಾಸಪುರ ರಸ್ತೆನ ಅಗಲೀಕರಣ ಮಾಡಿಸ್ರಿ. ಇನ್ನು ಎರಡನೇದು ಸರ್, ಎಲ್ಲೆಲ್ಲೆಲ್ಲ ಕೆರೆಗಳ ಮೇಲೆ ರಸ್ತೆಗಳು ಹೋಗ್ತಾವೆ ಅಲ್ಲೆಲ್ಲ ಖಂಡಿತವಾಗಿ ಈ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿಸುವಂಥ ಕೆಲಸ ಸಣ್ಣ ನೀರಾವರಿ ಇಲಾಖೆಯವ್ರನ್ನು ಮಾತಾಡಿ ನೀವೆಲ್ಲರನ್ನೂ ಕರೆಸ್ಕೊಂಡಕ್ಕ ನೀವು ಅದು ಪ್ರಯತ್ನ ಮಾಡ್ರಿ. ನೀವು ಮಾಡ್ತೀರ ಅನ್ನೋ ನಂಬಿಕೆನೂ ಇದೆ. ಖಂಡಿತವಾಗಿ ಅವ್ರನ್ನೆಲ್ಲ ಕರೆಸ್ಕೊಂಡು ಅದನ್ನು ಮಾಡ್ರಿ. ಇನ್ನು ರಾತ್ರಿ 12:30ವರೆಗೂ ರೈತ ಸಂಘದ ಸಮ್ಮೇಳನಕ್ಕಾಗಿ ಇಡೀ ರಾಜ್ಯದಿಂದ ಇವತ್ತು ಬಗರುಕಂ ಚಳವಳಿ ವಿಚಾರನ ಇಟ್ಕೊಂಡು, ಅರಣ್ಯ ಒತ್ತುವರಿ ಭೂಮಿ ವಿಚಾರನ ಇಟ್ಕೊಂಡು, ಇವತ್ತು ರೈತರ ಬೆಳೀತಾರಂಥ ಬೆಳೆಗಳಿಗೆ ಒಳ್ಳೆ ರೇಟ್ ಸಿಗಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಬಹಳ ಮಹತ್ತರವಾದಂಥ ವಿಚಾರಗಳನ್ನ ಚರ್ಚೆ ಮಾಡುವಂಥ ಇಡೀ ರಾಜ್ಯದ ನಾಯಕರು ನಮ್ಮೂರಿಗೆ ಬರ್ತಾ ಇದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡಿ ಆ ಸಮ್ಮೇಳನ ಯಶಸ್ವಿಗೊಳಿಸಿ ಕಳಿಸ್ಬೇಕು ಅಂತೇಳಿ ಒಂದು ತಿಂಗಳಿಂದ ಆತ ಮನೆಯಲ್ಲಿ ಇರಲಿಲ್ಲ. ಆತಲ್ಲ, ಆತನ ಇಡೀ ಟೀಮು ಸಂಗಾತಿಗಳು ನಾವೆಲ್ಲರೂ ಕೂಡ ರಾತ್ರಿ 12:30 ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೊರಡುವಂಥ ಸಂದರ್ಭದಲ್ಲಿ ಈ ಅನಾಹುತ ಆಗಿರುವಂಥದ್ದು ಇಡೀ ರೈತ ಸಮುದಾಯಕ್ಕೆ, ಇಡೀ ಜನ ಸಮುದಾಯಕ್ಕೆ, ಜನ ಚಳವಳಿಗೆ ಜನಪರವಾಗಿ ಜೀವ ಪರವಾಗಿ ಹೋರಾಟ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಹುತಾತ್ಮರಾಗಿರುವಂಥದ್ದು. ಅವರ ಕುಟುಂಬಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತ ಪರಿಹಾರನ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಇವಾಗ ಮನವಿಯನ್ನ ಕೊಡ್ತಾ ಇದೀವಿ. ದಯವಿಟ್ಟು ಬಾಳ್ಕೊಂಡು ಆ ಸಮಸ್ಯೆನ ಬಗೆಹರಿಸಬೇಕು ಅಂತ ವಿನಂತಿ ಮಾಡ್ತೀವಿ ಎಲ್ಲರ ಪರವಾಗಿ. ಈಗ ಸಾಹೇಬ್ರದ್ದು ನಾವು ಡಿಸ್ಕಸ್ ಮಾಡಿ, ನಾನು ನಮ್ಮ ಇಂಜಿನಿಯರ್ ಅವರು ಮತ್ತು ನಮ್ಮ SP ಮೇಡಮ್ ಆಯ್ತಾ ಡಿಸ್ಕಸ್ ಮಾಡಿ ತಮ್ಮ ಗಮನಕ್ಕೆ ತರ್ತೀವಿ. ಗೀತಾ ಮೇಡಮ್, ನಿಮ್ಗೂ ಅಷ್ಟೇ. ಇಲ್ಲ ಆರ್ಗ್ಯುಮೆಂಟ್ಸ್ ಬೇಡ, ನಿಮ್ಗೆ ಅನುಕೂಲ ಆಗ್ಬೇಕು. ಅದ್ರ ಬಗ್ಗೆ ನಾವು ಚಿಂತೆ ಮಾಡಿ ನಾವು ಕೆಲಸ ಮಾಡ್ತೀವಿ.